ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇವತ್ತು ನಾನು ಇದು ಕೇಕ್ ಮಾಡ್ತಾ ಇದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ ನಾನು ತಗೊಂಡಿದ್ದೇನೆ ಪಿಸ್ತಾ 250 ಗ್ರಾಮ್. ಸೊ ಇದನ್ನು ನಾನು ಕ್ರಷ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಿಕ್ಸರಲ್ಲಿ ಹಾಕಿದ್ದೇನೆ ಕ್ರಷ್ ಮಾಡಲಿಕ್ಕೆ ಅಂತ, ನನಗೆ ಪೇಸ್ಟ್ ಬೇಕಿತ್ತು. ಅನ್ಫಾರ್ಚುನೇಟ್ಲಿ ಆ ದಿವಸ ಇಡೀ ದಿವಸಕ್ಕೆ ಕರೆಂಟ್ ಇರಲಿಲ್ಲ. ನನಗೆ ಇದು ಇನ್ಫಾರ್ಮೇಷನ್ ಗೊತ್ತೇ ಇರಲಿಲ್ಲ. ನಾನು ಮಿಕ್ಸರ್ಗೆ ಹಾಕಿದ್ದೇನೆ ಮತ್ತು ಗೊತ್ತಾಯಿತು ಇದು ಕರೆಂಟು ಸಂಜೆ ಬರ್ತದೆ ಅಂತ. ಸೊ ನನಗೆ ಮಾಡಲಿಕ್ಕೆ ಇತ್ತು ಪೇಸ್ಟ್. ಸೊ ನಾನೆಂತ ಮಾಡಿದ್ದು, ಇದನ್ನು ಮಿಕ್ಸರ್ ಜಾರ್ನಿಂದ ತೆಗೆದು ಕ್ರಷರ್ನಲ್ಲಿ ಕ್ರಷ್ ಮಾಡಿ ಕೈಯಲ್ಲಿ ಕ್ರಷ್ ಮಾಡಿದ್ದೇನೆ. ಮತ್ತು ಇದಕ್ಕೆ ಹೀಗೆ ಮಿಲ್ಕ್ ಮೇಡ್ ಹಾಕಿದ್ದೇನೆ. ಇದು ಹೊಸ ಫ್ಲೇವರ್ ಪಿಸ್ತಾಶಿಯೋ, ನನಗೆ ಪೇಸ್ಟೇ ಬೇಕಿತ್ತು, ಆದರೆ ಹೇಳಿದಲ್ಲ ಕರೆಂಟ್ ಇರಲಿಲ್ಲ. ಸೊ ನಾನು ಅದಕ್ಕೆ ಕ್ರಷ್ ಮಾಡಿ ಹೀಗೆ ಮಿಲ್ಕ್ ಮೇಡ್ ಹಾಕಿ ಮತ್ತು ಹೀಗೆ ಲಿಕ್ವಿಡ್ ಸಹ ಇಲ್ಲ ಸಾಲಿಡ್ ಸಹ ಇಲ್ಲ, ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಇದನ್ನು ಮಾಡಿದ್ದೇನೆ. ಪೇಸ್ಟ್ ಸಿಗ್ತಾ ಇದ್ದರೆ ನಾನು ಈ ಕ್ರೀಮಲ್ಲಿ ಅದನ್ನೇ ಹಾಕ್ಬೋದಿತ್ತು, ಆದರೆ ನನಗೆ ಪೇಸ್ಟ್ ಸಿಕ್ಕಲಿಲ್ಲ. ಸೊ ನಾನು ಸ್ವಲ್ಪ ಬಟರ್ ಸ್ಕಾಚ್ ಸಾಸನ್ನು ಕ್ರೀಮಲ್ಲಿ ಹಾಕಿದ್ದೇನೆ. ಮತ್ತು ಇದು ಪಿಸ್ತಾ ಪೇಸ್ಟ್ ನಾನು ಮಾಡಿದ್ದೇನಲ್ಲ, ಅದನ್ನು ಕ್ರೀಮಲ್ಲಿ ಹೀಗೆ ಮೇಲೆ ಹಚ್ಚಿದ್ದೇನೆ ಮತ್ತು ಫುಲ್ ಸ್ಪ್ರೆಡ್ ಮಾಡಿದ್ದೇನೆ. ಆನಂತರ ಪಿಸ್ತಾನು ನಾನು ಸಣ್ಣ ಸಣ್ಣ ಕಟ್ ಮಾಡಿ ಈ ಪಿಸ್ತಾ ಇದ್ರ ಮೇಲೆ ಹಾಕಿದ್ದೇನೆ. ಸೊ ಈ ಥರ ನಾನು 4 ಬೇಸ್ ಮಾಡಿ 3 ಸಲ ಇದು ಪೇಸ್ಟ್ ಮತ್ತು ಪಿಸ್ತಾನು ಹಾಕಿದ್ದೇನೆ. ಕೇಕ್ ಯಾಕೆ ಗ್ರೀನ್ ಕಾಣಿಸ್ತಾ ಉಂಟಂತ ನಾನು ಇದಕ್ಕೆ ಒಂದೇ ಒಂದು ಡ್ರಾಪು ಫುಡ್ ಕಲರ್ ಬೇಸಲ್ಲಿ ಹಾಕಿದ್ದೇನೆ ಕೇಕ್ ಬೇಕ್ ಮಾಡುವಾಗ. ಪಿಸ್ತಾದು ಎಫೆಕ್ಟ್ ಬರಬೇಕಂತ ನಾನು ಹೀಗೆ ಮಾಡಿದ್ದೇನೆ. ಸೊ ಎಲ್ಲ ಕ್ರೆಮ್ ಕೋಟಿಂಗ್ ಆದಮೇಲೆ ನಾನು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಕೇಕನ್ನು, ಮತ್ತು ಹೀಗೆ ಐಸಿಂಗ್ ಮಾಡಿದ್ದೇನೆ. ಐಸಿಂಗ್ ಎಲ್ಲ ಆದ ನಂತರ ಇದು ಆಯಿಲ್ ಬ್ರಷ್ ತಗೊಂಡು ಸ್ವಲ್ಪ ಎಫೆಕ್ಟ್ ಕೊಟ್ಟಿದ್ದೇನೆ. ಅಂದರೆ ಸ್ವಲ್ಪ ಒಂದು ಡಿಸೈನ್ ಬಂದಿದೆ ನೋಡಿ. ಸೊ ಯಾವಾಗ ಸಹ ನಾನು ಬೇರೆ ಕೇಕಲ್ಲಿ ಸಹ ಅದು ಡಿಸೈನ್ ಮಾಡ್ತೀನಿ. ಈ ಆರ್ಡರ್ ಕೊಟ್ಟಿದ್ದವರು ನನ್ನ ಫ್ರೆಂಡೇ. ಅವಳು ಹೇಳಿದ್ದು ಒಂದು ರೆಫರೆನ್ಸ್ ಪಿಕ್ಚರ್ ಕೊಟ್ಟಿದ್ದಾಳೆ ಅವಳು, ಈ ಥರ ಬಾಟಲ್ ಬೇಕಂತ ಕೇಕಲ್ಲಿ. ಸೊ ನ್ಯೂ ಇಯರ್ದು ಸೆಲೆಬ್ರೇಷನ್ಸು ಯೂಶ್ವಲಿ ಹೀಗೆ ಇರ್ತಾರೆ ಕೇಕ್ ಡಿಸೈನ್ ಎಲ್ಲ. ಸೊ ನಾನು ಆ ಬಾಟಲನ್ನು ಫಾಂಡೆಂಟಲ್ಲಿ ಮಾಡಿದ್ದೇನೆ. ಕ್ರೀಮಲ್ಲಿ ಸಹ ಮಾಡ್ಬೋದು, ಆದರೆ ಕ್ರೀಮಲ್ಲಿ ಅಷ್ಟು ಪರ್ಫೆಕ್ಟ್ ಅದು ಬರೋದಿಲ್ಲ. 3 ಕಲರ್ದು ಫಾಂಡೆಂಟ್ ತಗೊಂಡು ನಾನು ಈ ಥರ ಡಿಸೈನ್ ಮೇಲೆ ಮೇಲೆ ಹೀಗೆ ಹಚ್ಚಿದ್ದೇನೆ, ಅಂದರೆ ಸ್ವಲ್ಪ ನೀರು ಹಚ್ಚಿದ್ದು ಮತ್ತು ಹೀಗೆ ಇಟ್ಟಿದ್ದೇನೆ. ಆದರೆ ಅವರಿಗೆ ಇದು ಬಾಟಲ್ ಆ್ಯಕ್ಚುಲಿ ಇದು ಬಾಟಲ್ ಹಾಕಿ ಕಾಣಿಸ್ತಾ ಇಲ್ಲ. ಮತ್ತು ನಾನು ಸ್ವಲ್ಪ ಅಲ್ಟ್ರೇಷನ್ ಮಾಡಿದ್ದೇನೆ ಪುನಃ ಲಾಸ್ಟಲ್ಲಿ ಮಾಡಿ. ಮತ್ತು ಈ ಥರದ್ದು ಸ್ಪ್ರಿಂಕಲ್ಸ್, ಗೋಲ್ಡನ್ ಸ್ಪ್ರಿಂಕಲ್ಸ್ ಉಂಟಲ್ಲ, ಅದನ್ನು ಗೋಲ್ಡನ್ ಬಾಲ್ಸ್ ಹೇಳ್ಬೋದು. ಇದನ್ನು ಈ ಥರ ಫುಲ್ ಇಟ್ಟಿದ್ದೀನಿ. ಆವಾಗ ಅದು ಬಾಟಲ್ ಪಾಪ್ ಆಗುವಾಗ ಹೇಗೆ ನಮ್ಗೆ ಎಫೆಕ್ಟ್ ಕೊಡ್ತಾರೆ, ಸೇಮ್ ಎಫೆಕ್ಟ್ ಇಲ್ಲಿ ಗೋಲ್ಡನ್ ಬಾಲ್ಸ್ ಕೊಡ್ತಾ ಉಂಟು. ಸೊ ನೆಕ್ಸ್ಟ್ ನಾನು ಇಡ್ತಾ ಇದ್ದೀನಿ ಇಲ್ಲಿ ಫಾಕ್ಸ್ ಬಾಲ್ಸ್. ಸೊ ಫಾಕ್ಸ್ ಬಾಲ್ಸ್ ಆ ಪಿಕ್ಚರ್ ಹಾಗೇ ನನಗೆ ಇಡಲಿಕ್ಕೆ ಇತ್ತು. ಸೊ ಆಲ್ಮೋಸ್ಟ್ ನಾನು 10 to 12 ಫಾಕ್ಸ್ ಬಾಲ್ಸ್ ನೆಕ್ಸ್ಟ್ ಇಲ್ಲಿ ಇಟ್ಟಿದ್ದೇನೆ. ಸೊ ನೋಡಿ ಈ ಥರ ನಮಗೆ ಫಾಕ್ಸ್ ಬಾಲ್ಸ್ ಖಾಲಿ ಇನ್ಸರ್ಟ್ ಮಾಡಿದರೆ ಸಾಕು, ಕಂಪ್ಲೀಟ್ ಆಗಿ ಒಂದು ರಾಯಲ್ ಲುಕ್ ಕೊಡ್ತದೆ. ಸೊ ಗೋಲ್ಡನ್ ಬಾಲ್ಸ್ ಇದ್ದರೆ ತುಂಬ ಒಳ್ಳೆಯದು. ಸೊ ಹೇಗೆ ಆಯಿತು ನಿಮಗೆ ನನ್ನ ವಿಡಿಯೋ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.